ಅಲ್ಲಿ ಚಿನ್ನ ಸಿಕ್ಕುತ್ತೆ ಅನ್ನುವಂಥದ್ದು. 1871ರಲ್ಲಿ ಪ್ರಾರಂಭ ಆಗಿದ್ದು ಇಲ್ಲಿ ಚಿನ್ನವನ್ನು ತೆಗೆಯೋದಕ್ಕೆ ಪ್ರಾರಂಭ ಮಾಡಿದ್ದು 1871. 120 ವರ್ಷದಲ್ಲಿ ಸುಮಾರು 800 ಟನ್ ಚಿನ್ನವನ್ನು ಇಲ್ಲಿಂದ ತೆಗೆದಿದ್ದಾರೆ. 800 ಟನ್ ಅಂದರೆ ಎಷ್ಟು ಲಾರಿ ತುಂಬಬೇಕು? ಅಷ್ಟು. ಯಾಕೆಂದರೆ ನಾವು ಇಲ್ಲಿ ಎಷ್ಟೊಂದು ಐಶ್ವರ್ಯತನ ಇದೆ ಅಂತ ಅನ್ನೋದನ್ನು ಅವತ್ತು ಕಂಡಿಡ್ಕೊಂಡು ಮಾಡಿದ್ದಾರೆ. ಅಂತಹ ಚಿನ್ನದ ನಾಡು. ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ಇನ್ನೂ ಕೂಡ ಈ ಭೂಮಿಯ ಒಳಗಡೆ ಚಿನ್ನ ಇದೆ ಅಂಥೇಳಿ ಇವತ್ತಿಗೂ ಕೂಡ ಹೇಳ್ತಾ ಇದ್ದಾರೆ. 2001ರಲ್ಲಿ ನಿಂತಾಗ್ಯೂ ಕೂಡ ಇನ್ನೂ ಕೂಡ ಈ ಭೂಮಿಯಲ್ಲಿ ಚಿನ್ನ ಇದೆ, ಭಾಳ ಹೆಚ್ಚಿನ ಮಟ್ಟಕ್ಕೆ ಚಿನ್ನ ಇದೆ ಅಂತೇಳಿ ಆಸ್ಟ್ರೇಲಿಯಾದ ತಜ್ಞರು ಬಂದು ಹೇಳಿದ್ದು ನಾನು ಸ್ಮರಿಸ್ಕೊಳ್ತೇನೆ. ಆದ್ದರಿಂದ ಇದನ್ನು ಜೀವ ಕೊಟ್ಟರೆ, ಇಲ್ಲಿ ಮೈನಿಂಗ್ ಮತ್ತೆ ಪ್ರಾರಂಭ ಆದರೆ ಏನೆಲ್ಲ ಆಗ್ಬೋದು ಅನ್ನೋದನ್ನು ತಾವು ಊಹೆ ಮಾಡ್ಕೊಳ್ಳಿ. ಬ್ರಿಟಿಷ್ನವ್ರಿಗೆ ಚಿನ್ನ ಕಂಡ್ರೆ ಭಾಳ ಇಷ್ಟ ಅಂತೆ. ಅದಕ್ಕೆ ಅವರು ಕೂಡ KGF ಅಲ್ಲಿ ಕನಿಷ್ಠ ಒಂದು ಅರ್ಧ ಡಜನ್ನು ಜಿಮ್ಖಾನಗಳಲ್ಲಿ KGFನ ಕ್ಲಬ್ಬಿಗೆ ಮೆಂಬರ್ಶಿಪ್ಪನ್ನು ಕೊಟ್ಟಿದ್ದಾರೆ. ನನಗೆ ಯಾರೋ ಹೇಳಿದರು, ನೀವು KGFನಲ್ಲಿ ಮೆಂಬರ್ಶಿಪ್ ತಗೊಳ್ಳಿ, KGF ಕ್ಲಬ್ಬಲ್ಲಿ ಮೆಂಬರ್ಶಿಪ್ ತೊಗೊಂಡ್ರೆ ನಿಮಗೆ ಲಂಡನ್ ಜಿಮ್ಖಾನದಲ್ಲಿ ನೀವು ಆ ಫೆಸಿಲಿಟೀಸ್ ಉಪಯೋಗ ಮಾಡಬಾರ್ದು ಅಂತ. ನಾನು ಇಲ್ಲಿ ಬಂದು ಲಂಡನ್ನಿಗೆ ಹೋಗೋಣ ಅಂದ್ಕೊಂಡು ಇಲ್ಲಿ ಬಂದು ಮೆಂಬರ್ ಆದೆ. KGF ಕ್ಲಬ್ ಅಂತ ಇದೆ ಅಲ್ವಾ, ಅದರಲ್ಲಿ ಮೆಂಬರ್ ಮಾಡಿಕೊಂಡು ಲಂಡನ್ನಿಗೆ ಹೋಗೋಣ ಅಂದರೆ ಅದೇನೇ ಯಶಸ್ವಿನೇ ಆಗಲಿಲ್ಲ ಯಾಕೋ. ಅಂಥ ಒಳ್ಳೆಯ ನಿಮಗಿರ್ತಕ್ಕಂಥ ಅವಕಾಶಗಳು ಪೊಲೀಸ್ ಇಲಾಖೆಯಲ್ಲಿ ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ ಇದು 3ನೇ ಬಾರಿ ಪೊಲೀಸ್ ಮಂತ್ರಿ ನಾನು. ಸಾಕಣ ಅನ್ಬೇಡ, ಅದು ಯಾಕೆ ನನಗೆ ಕೊಡ್ತಾರೋ ಗೊತ್ತಿಲ್ಲ. ನನಗೆ ಹೋಗಿ ಹೇಳಿ ಕೇಳಿ ನಾನು ಜೋರಾಗಿ ಮಾತಾಡೋದಿಲ್ಲ, ಭಾಳ ಮೆಲ್ಲಗೆ ಮಾತಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಆದರೆ ಪೊಲೀಸ್ ಇಲಾಖೆ ಮಾತ್ರ ನನಗೆ ಕೊಡ್ತಾರೆ. ಆದರೂ ನನ್ನ ಇರ್ತಕ್ಕಂಥ ಒಂದಿಷ್ಟು ನಾಲೆಡ್ಜ್ನಲ್ಲಿ 3 ಬಾರಿ ಪೊಲೀಸ್ ಇಲಾಖೆಯನ್ನು ಸಮರ್ಥವಾಗಿ ನಡೆಸಿದ್ದೇನೆ ಅಂಥೇಳಿ ಅವ್ರು ಯಾರು ನನ್ನನ್ನು ಅಸಮರ್ಥ ಮಂತ್ರಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಸಂದೇಶ ಕೊಡ್ತಾ ಇದ್ದೀನಿ. ಅವನಿಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಏನಾದರೂ ಒಂದು ಮರ್ಡರ್ ಆದರೆ ಪರಮೇಶ್ವರ ಅಸಮರ್ಥ. ಈ ಟೀಕೆಟ್ ಟಿಪ್ಪಣಿಗಳಿಗೆ ಜಗ್ಗೋ ನನ್ನ ಮಗ ಅಲ್ಲ ನಾನು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನತೆಯಿಂದ ಬದುಕಬೇಕು, ಧೈರ್ಯದಿಂದ ಬದುಕಬೇಕು, ಅದನ್ನು ಕಲಿಸ್ಕೊಟ್ಟು ಹೋಗಿದ್ದಾರೆ ನಮಗೆ. ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಈ ದೇಶದಲ್ಲಿ ಶೋಷಿತ ಸಮುದಾಯ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಮಾನತೆಗೆ ಹೋರಾಟ ಮಾಡ್ತಾ ಇದ್ದೀವಿ. ಪೊಲೀಸ್ ಗೃಹ 2020 ಅಂತೇಳಿ ಅವತ್ತು ಪ್ರಾರಂಭ ಮಾಡಿದೆ ನಾನು. ಇವತ್ತು ನಾವು 40,000 ಮನೆಗಳನ್ನು ಇಡೀ ರಾಜ್ಯದಲ್ಲಿ ಇದೇ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅವರು ಕಟ್ಟಿದ್ದಾರೆ. ಇನ್ನೂ ಕಟ್ತೇವೆ. 1,10,000 ಸಿಬ್ಬಂದಿಗೂ ಮನೆಯನ್ನು ಕೊಡ್ತೇವೆ ನಾವು ನಮ್ಮ ಸರ್ಕಾರದಲ್ಲಿ. ಅವ್ರು ಚೆನ್ನಾಗಿದ್ರಲ್ವೇನ್ರಿ ನಾವು ಚೆನ್ನಾಗಿರೋದು?